ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಮೂರನೇ ಪಾರ್ಟ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪಾರ್ಟ್ 3 ಪಾರ್ಟ್ 1 ಆಲ್ರೆಡಿ 1000 ವ್ಯೂಸ್ನ ಜೊತೆಗೆ ಮುನ್ನುಗ್ತಾ ಇದೆ. ಓಕೆ, ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಅನ್ಯದೇಶಿ ಶಬ್ದಗಳು, ಅದರಲ್ಲಿ ನಿಮಗೆ ಗೊತ್ತಿರ್ಬೋದು. ಅನ್ಯದೇಶಿ ಅಂದರೆ ನಮ್ಮ ಒಂದು ದೇಶಿ ಭಾಷೆ ಬಿಟ್ಟು ಬೇರೆ ಭಾಷೆಯಿಂದ ಬಂದಿರುವಂಥ ಶಬ್ದಗಳು, ಕನ್ನಡಕ್ಕೆ ಬಳಕೆಯಲ್ಲಿರುವಂಥ ಶಬ್ದಗಳು ಅನ್ಯದೇಶಿ ಶಬ್ದಗಳು ಅಂತ ಕರಿತೀವಿ. ಸಂಸ್ಕೃತದಿಂದ ಭೂಮಿ, ನದಿ, ನೋಡಿ ಈ ಒಂದು ಏನು ವರ್ಡ್ಗಳಿದೆ ನೋಡಿ, ಇವನ್ನೆಲ್ಲ ನೀವು ಡೈರೆಕ್ಟಾಗಿ ಓದ್ಕೊಂಡಿಟ್ಕೊಂಡ್ರಿ. ಯಾಕಂದರೆ ಡೈರೆಕ್ಟ್ ಪ್ರಶ್ನೆಗಳು ಬರುವ ಸಂಭವನೀಯತೆ ಜಾಸ್ತಿ ಇರ್ತವೆ. ಓಕೆ, ಈಗ ನೋಡಿ ಇಲ್ಲಿ ಇಂಗ್ಲೀಷ್ನ ಬಂದವರು ಲಾಯರು, ಬ್ಯಾಂಕು. ಇಲ್ಲಿ ನಿಮಗೆ ಇಂಗ್ಲೀಷ್ ವರ್ಡ್ ಈಸಿ ಗೊತ್ತಾಗುತ್ತದೆ. ಬಟ್ ಈ ಪರ್ಸು ಅರಬಿಕ್ಕು, ಪೋರ್ಚುಗೀಸು ಮತ್ತು ಸಂಸ್ಕೃತ ಗೊತ್ತಾಗುತ್ತೆ. ಯಾಕಂದರೆ ಒತ್ತಕ್ಷರಗಳು ಮತ್ತು ವರ್ಡ್ ಸ್ವಲ್ಪ ಡಿಫಿಕಲ್ಟಿ ಜಾಸ್ತಿ ಇರ್ತವೆ. ಬಟ್ ಇಲ್ಲಿ ಪೋರ್ಚುಗೀಸ್ನಿಂದ ಬಂದು ಏನಾಗಿರುತ್ತೆ, ಅಲಮಾರು, ಸಾಬೂನು, ಪಾದ್ರಿ, ಇಸ್ತ್ರಿ, ಮೇಜು ಇವೆಲ್ಲ ಏನಿರುತ್ತೆ ನೋಡಿ, ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ. ಓಕೆ, ಉದಾಹರಣೆಗೆ ನೋಡಿ, ನಮ್ಮ ಒಂದು ದೇಶಿ ಭಾಷೆಗೆ ನೆಲ, ಹೊಲ, ಅಕ್ಕಿ, ಕಲ್ಲು, ಹೊಳೆ, ಒಳ್ಳೆಯ, ಕೆಟ್ಟ ಈ ಥರ ಇದ್ದರೆ ಇವೆಲ್ಲನೂ ನಮ್ಮ ಭಾಷೆಗಳು, ಅಂದರೆ ದೇಶಿ ಭಾಷೆಗಳು. ನಿಮಗೆ ಸಮಾಸಗಳು. ಓಕೆ, ಈಗ ಆಲ್ರೆಡಿ ನಾನು ಸಂಧಿ ಬಗ್ಗೆ ಹೇಳಿದ್ದೀನಿ. ಸಂಪೂರ್ಣ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ, ಸ್ವರ ಸಂಧಿ, ವ್ಯಂಜನ ಸಂಧಿ A to Z ಎಲ್ಲ ಡಿಸ್ಕಸ್ ಆಗಿದೆ. ಇವಾಗ ಸಮಾಸಗಳು. ಓಕೆ, ನಿಮಗೆ ಗೊತ್ತಿರಲಿ, ಅರಸನ ಪ್ಲಸ್ ಮನೆ ಅರಮನೆ. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದೆ. ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಸಮಾಸದ ಬಗ್ಗೆ. ಓಕೆ, ಇಲ್ಲಿ ನೀವು ಕತೆ ಬೇಕಾದರೆ ಓದ್ಕೊಳ್ಳಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ತತ್ಪುರುಷ ಸಮಾಸ. ಈ ಒಂದು ಹೆಸರು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ತತ್ಪುರುಷ ಸಮಾಸ. ಇಲ್ಲಿ ಮಳೆಯ ಪ್ಲಸ್ ಕಾಲ ಮಳೆಗಾಲ. ಓಕೆ, ತಲೆನೋವು, ತಲೆಯಲ್ಲಿ ಪ್ಲಸ್ ನೋವು, ತಲೆಯಲ್ಲಿ ಪ್ಲಸ್ ನೋವು ಏನಾಗುತ್ತೆ, ತಲೆನೋವಾಗುತ್ತೆ. ನೋಡಿ ಈ ಎಲ್ಲ ಪದಗಳು ಏನಾದರೂ ಗಮನಿಸಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ, ಮಳೆಯ ಅನ್ನೋದು ಕಾಲೊಂದು ಎರಡು ಶಬ್ದಗಳು ಸೇರಿಸಿ ಸ್ಪಷ್ಟ ಏನಾಗುತ್ತೆ, ಒಂದು ಅರ್ಥ ಕೂಡಿ ಬರುತ್ತೆ. ಎರಡು ಶಬ್ದಗಳು ಸೇರಿಸಿದ್ರು ಕೂಡ ಹೀಗಿರುವಾಗ ಏನಂತ ಕರೀತಾರೆ, ಹೀಗೆ ಎರಡು ನಾಮಪದಗಳು, ಇವೆರಡು ನಾಮಪದಗಳು ಮಳೆ ಮತ್ತು ಕಾಲ ಎರಡು ಸೇರಿ ಆಗಿರಬೇಕು. ಅದರಲ್ಲಿ ಉತ್ತರ ಪದ ಅರ್ಥ ಪ್ರಧಾನವಾಗಿರಬೇಕು. ನೋಡಿ, ಅರಸನ ಪ್ಲಸ್ ಮನೆ ಎರಡು ನಾಮಪದಗಳು ಸೇರಿರಬೇಕು, ಉತ್ತರ ಪದ ಪ್ರಧಾನವಾಗಿರಬೇಕು. ಅರಸನ ಮನೆ ಅಂದರೆ ಅರಮನೆ. ಓಕೆ, ಅರಮನೆಯಲ್ಲಿ ಇರ್ತಾರೆ, ಅರಸ ಇರ್ತಾನೆ. ಹಾಗಾಗಿ ಅಲ್ಲೇನಾಗುತ್ತೆ, ಉತ್ತರ ಪದ ಏನು ಪ್ರಧಾನವಾಗಿರುತ್ತೆ. ಓಕೆ, ಇಲ್ಲಿ ಮನೆ ಅಂದರೆ ಏನು, ಇವಾಗ ನೀವು ಯಾವುದೊಂದು ಅರಮನೆ ನೋಡಿದ್ರೆ ಅರಮನೆ ಅಂತ ಹೇಳ್ತೀರಿ. ಓಕೆ, ಅದಕ್ಕೆ ಉತ್ತರ ಪದ, ಪೂರ್ವ ಪದ, ಉತ್ತರ ಪದ ಇವೆರಡು ನಿಮಗೆ ಗೊತ್ತಾಗುತ್ತೆ. ಏನು ಹೇಳಿದೆ, ಎರಡು ನಾಮಪದಗಳು ಸೇರಿ ಸಮಾಸ ಆದಾಗ ಉತ್ತರ ಪದ ಪ್ರಧಾನವಾಗಿದೆ, ತತ್ಪುರುಷ ಸಮಾಸ. ಇನ್ನು ಕರ್ಮಧಾರಯ ಸಮಾಸ, ಹಿರಿದು ಪ್ಲಸ್ ಮರ ಹೆಮ್ಮರ. ಓಕೆ, ಇದೊಂದು ಎಕ್ಸಾಂಪಲ್ ಇರಲಿ. ಇಲ್ಲಿ ಡೆಫಿನೇಷನ್ ಏನು ತಗೋತೀರ, ಕರ್ಮಧಾರಯ ಸಮಾಸ ಪೂರ್ವೋತ್ತರ ಪದಗಳು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿಯಾಗುವ ವಿಶೇಷಗಳಿಂದ, ಅಂದರೆ ಕೆಂಪಾದ, ಮೆಲ್ಲಿದ್ದು ಅಥವಾ ಹಿರಿದು, ದೊಡ್ಡದು, ಚಿಕ್ಕದು ಈ ರೀತಿ ಬಂದರೆ ವಿಶೇಷಗಳಿಂದ ಕೂಡಿದರೆ ಮತ್ತು ಅದು ವಿಶೇಷವಾಗಿ ವಿಶೇಷ ಆಗಿದ್ದರೆ, ಸಂಬಂಧ ಇದ್ದರೆ ಅದಕ್ಕೇನಂತ ಕರಿತೀವಿ, ಕರ್ಮಧಾರಯ ಸಮಾಸ. ಎಕ್ಸಾಂಪಲ್ ನೋಡ್ಕೊಂಡ್ರೆ, ಇನ್ನು ಅಂಶಿ ಸಮಾಸ, ಕೈಯ ಅಡಿ ಅಂಗೈ. ನೋಡಿ ಇಲ್ಲಿ ಏನಾಗಿದೆ, ಅಂಶಿ ಸಂಬಂಧ ಅಂತ ಕರೀತಾರೆ. ಅಂಶ ಭಾವದಿಂದ ಸೇರಿ ಸಮಾಸ ಅಂದರೆ ಅಂಥವುಗಳಂದ್ರೆ ಅಂಶಿ ಸಮಾಸ. ಅಂದರೆ ಕಾಲು, ಮುಂದು, ಮುಂಗಾಲು ಈ ರೀತಿ ಎರಡು ಸೇರಿ ಅರ್ಥನೇ ಬೇರೆ ಪದನೇ ಹುಟ್ಟಾಗ್ತದೆ. ದ್ವಂದ್ವ, ನೋಡಿ ದ್ವಂದ್ವ ಅಂದರೆ ಗೊಂದಲ. ಓಕೆ, ರಾಮನು ಲಕ್ಷ್ಮಣನು ಅಂದರೆ ರಾಮ ಲಕ್ಷ್ಮಣರು ಇಬ್ಬರು, ಇಲ್ಲಿ ಯಾರೋ ಒಬ್ಬರು ಫೇಮಸ್ ಆಗಿರಲ್ಲ, ಇಬ್ಬರದು ಸೇಮ್ ಮೀನಿಂಗ್ ಇರುತ್ತೆ. ಅದಕ್ಕೇನು ಹೇಳ್ತಾರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾಗುವಾಗ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ, ಅಂದರೆ ಇದ್ದಿರೋ ಎಲ್ಲ ಶಬ್ದಗಳು ಪ್ರಧಾನವಾಗಿರುತ್ತೆ. ಯಾರೂ ಇಷ್ಟು ಕೇರ್ಲೆಸ್ ಮಾಡೋದಾಗಲ್ಲ, ಇಬ್ಬರಿಗೂ ಒಂದೇ ಸಮಾದ ಅವಕಾಶ ಇರ್ತವೆ. ಓಕೆ, ಅದಕ್ಕೇನಂದ್ರೆ ದ್ವಂದ್ವ. ಬಹುರ್ವೀಹಿ, ಈ ಹೆಸರು ಹೇಳುತ್ತೆ, ಬಹು ಅಂದರೆ ಮೆನಿ, ಮೋರ್ ಜಾಸ್ತಿ ಅಂತ ಕರೀತಿರಲ್ಲ, ಅದು ಬಹುರ್ವೀಹಿ ಸಮಾಸ. ಇಲ್ಲಿ ಮೂರು ಕಣ್ಣುಳ್ಳವನು ಮುಕ್ಕಣ್ಣ, ಚಕ್ರವನ್ನು ಹಿಡಿದಿರೋನು ಚಕ್ರಪಾಣಿ. ನೋಡಿ ಇಲ್ಲಿ ಈ ಥರ ಸಮಾಸ ಆದರೆ ಪೂರ್ವೋತ್ತರ ಪದಗಳು ಪ್ರಧಾನವಾಗದೆ ಬೇರೊಂದು ಪದ ಪ್ರಧಾನವಾದರೆ ಅಂಥ ಸಮಾಸಗಳು ಬಹುರ್ವೀಹಿ. ಇಲ್ಲೇನು ನೋಡಿ, ಹಣೆಯ, ನಿಮಗೆ ಒಂದು ಎಕ್ಸಾಂಪಲ್ ತಗೋತೀನಿ, ಮೂರು ಕಣ್ಣುಳ್ಳವನು. ಆ್ಯಕ್ಚುಲಿ ಇವ್ರ ಮೀನಿಂಗ್ ಪ್ರಕಾರ ಯಾರಾಗಬೇಕು, ಪೂರ್ವ ಪದ ಪ್ರಧಾನ ಆಗಬೇಕು. ಬಟ್ ಇಲ್ಲಿ ಬೇರೆ ಪದನೇ ಬಂದುಬಿಟ್ಟಿದೆ, ಇದು ಪೂರ್ವೋತ್ತರ ಪದ. ನೆಕ್ಸ್ಟ್ ಬರೋದು ಕ್ರಿಯಾ ಸಮಾಸ. ಇದನ್ನು ಹೇಳ್ತಾರೆ, ಕನ್ನಡಕ್ಕೆ ವಿಶಿಷ್ಟವಾದ ಸಮಾಸ ಯಾವುದು ಅಂತ ಕೇಳಿದ್ರು ಕೂಡ ಕ್ರಿಯಾ ಸಮಾಸ.
ಕೈಯನ್ನು ಪ್ಲಸ್ ತೊಳೆ ಕೈದೊಳೆ ಕೈ ತೊಳೆ, ಮರವನ್ನು ಪ್ಲಸ್ ಹತ್ತು ಮರ ಹತ್ತು. ಡೈರೆಕ್ಟ್ ಬಂದ್ಬಿಡುತ್ತೆ. ಸಮಾಸದಲ್ಲಿ ನಾಮಪದವಾಗಿದ್ದು ಪೂರ್ವ ಪದ ಏನಾಗುತ್ತೆ ನಾಮಪದ ಆಗಿರುತ್ತೆ, ಉತ್ತರ ಪದ ಏನಾಗುತ್ತೆ ಕ್ರಿಯಾಪದವಾಗಿದ್ದಾರೆ. ಈಗ ಊಟವನ್ನು ಅನ್ನು ಏನೋದಿಲ್ಲ ಅದು ಕ್ರಿಯಾಪದ ಆಗುತ್ತೆ. ಅಂದರೆ ಏನು ಮಾಡೋದು ಊಟ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾರೆ, ಮಾಡುತ್ತಾನೆ ಅನ್ನೋದೇನು ಕ್ರಿಯಾಪದ, ಊಟ ಅನ್ನೋದೇನು ನಾಮಪದ. ಇವೆರಡು ಸೇರಿದ್ರೆ ಮತ್ತು ಕ್ರಿಯಾ ಸಮಾಸ. ಕ್ರಿಯೆ ಬಗ್ಗೆ ಏನಾದರೂ ಅಂದರೆ ಅದು ಡೆಫಿನೆಟ್ಲಿ ಕ್ರಿಯಾ ಸಮಾಸ ಆಗಿರುತ್ತೆ. ಗಮಕ ಸಮಾಸ. ಗಮಕದಲ್ಲಿ ಏನಾಗಿರುತ್ತೆ ಆ ಹುಡುಗ, ಇಲ್ಲಿ ಅವನು ಪ್ಲಸ್ ಹುಡುಗ. ಇಲ್ಲಿ ಏನಿದೆ ಮೀನಿಂಗು, ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಸರ್ವನಾಮಗಳಲ್ಲಿ ಉತ್ತರ ಪದದಲ್ಲಿರೋ ನಾಮಪದಗಳು ಸೇರಿ ಆಗುವ ಸಮಾಸವೇ ಗಮಕ ಸಮಾಸ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ಸಮಾಸಗಳು. ಇನ್ನು ಕ್ರಿಯಾಪದ. ಓಕೆ ನೋಡಿ, ನೀನು ಊಟ ಮಾಡು, ನನ್ನ ಶಾಲೆ ಚೆನ್ನಾಗಿದೆ, ಹೀಗೆ ನಾಮಪದ ಗುಂಪನ್ನು ಬಳಸುತ್ತೇವೆ. ಆಗ ಮಾತ್ರ ನಾವು ಆಡುವ ಮಾತುಗಳೇ ಅರ್ಥ ಬರ್ತದೆ. ಓಕೆ, ಕ್ರಿಯಾಪದ ಕ್ರಿಯೆಯನ್ನು ಸೂಚುವ ಪದಗಳಿಗೆ ಕ್ರಿಯಾಪದ. ಇಲ್ಲಿ ರೊನಾಲ್ಡೋ ಊಟ ಮಾಡಿದನು ಅಂತ ಮಾಡಿದನು ಏನಾದರೂ ಕ್ರಿಯಾಪದ. ಹೀಗೆ ಕ್ರಿಯಾಪದ ವಿಧಗಳೇನು, ಓಕೆ ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಅಂದರೆ ಮುಂದಿನ ಚಾಪ್ಟ್ರಲ್ಲಿ ಕ್ಲಾಸ್ ಅಂದರೆ ಬರಲ್ಲ. ಇಲ್ಲಿ ಮತ್ತೆ ಚಿಹ್ನೆಗಳ ಬಗ್ಗೆ ಬಂದು ಡಿಸ್ಕಸ್ ಮಾಡೋಣ. ಯಾಕಂದರೆ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಇದೆ ನೋಡಿ ಆ ರೀತಿ ನಾನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾಯಿದ್ದೇನೆ. ವಿರಾಮಗಳ ಒಳಗೆ ಪೂರ್ಣ ವಿರಾಮ ಅಂತ ಬರುತ್ತೆ. ಒಂದು ವಾಕ್ಯದ ಕೊನೆಯನ್ನು ಸೂಚಿಸಲು ಪೂರ್ಣ ವಿರಾಮ ಅಂತ ಹೇಳ್ತೀವಿ. ಅಲ್ಪ ವಿರಾಮ ಅಂದರೆ ಮಾತಿನಲ್ಲಿ ವಿರಾಮದ ಕಡೆ, ಅಂದರೆ ಏನೋ ಹೇಳ್ತಾ ಇರ್ತೀವಿ. ಒಂದು ವಸ್ತು ಏನೋ ಒಬ್ಬರಿಗೆ ಒಂದು ವಸ್ತು ತೊಗೊಂಬಂತ ಸಂತೆಗೆ ಹೋಗಿ ಒಂದು ವಸ್ತುಗಳು ನಾವೇನು ಹೇಳ್ತೀವಿ, ಪುಟಾಣಿ ತೊಗೊಂಡು ಬನ್ನಿ, ಸಕ್ಕರೆ, ಒಂದು ಸ್ವಲ್ಪ ವೇಟ್ ಮಾಡಿ ಒಂದೊಂದು ಹೆಸರು ಹೇಳ್ತಾ ಇರ್ತೀವಲ್ಲ, ಹಾಗೆ ಅಲ್ಪಗಳು ಬರೆದ್ರೆ ಅಲ್ಪ ವಿರಾಮ. ಅರ್ಧ ವಿರಾಮ ಕೆಲವು ವಿಶಿಷ್ಟ ಸಂಬಂಧಗಳು ಮಾತ್ರ ಬಳಸಲಾಗುತ್ತದೆ. ದೊಡ್ಡ ವಾಕ್ಯ ಅಂದರೆ ಭಾಗವಿದ್ದು ಅರ್ಥಪೂರ್ಣ ಹೊಂದಿ ಮುಂದುವರಿಯುತ್ತಿದ್ದರೆ ಅಂತಹ ವಾಕ್ಯ ಅಥವಾ ಅರ್ಧ ವಿರಾಮ ರೂಢಿ. ಸಾಲು ತಿಮ್ಮಕ್ಕ ಮರಗಳನ್ನು ಬೆಳೆಸಿದರು, ಈಗ ಅವರಿಗೆ ವಯಸ್ಸಾಗಿದೆ, ಈ ಮರವನ್ನು ನೋಡೋದ್ರಲ್ಲಿ ಅವರಿಗೆ ಸಂತೋಷ. ಈ ರೀತಿ ಒಂದು ಸೆಂಟೆನ್ಸ್ ಹೇಳಿ ನೆಕ್ಸ್ಟ್ ಸೆಂಟೆನ್ಸ್ ವಿವರಣೆ ಚಿಹ್ನೆ. ನಗರ ಜೀವನ ಹಾಳಾಗಲು ವಾಯು. ಈಗ ನೀವೊಂದೇನು ಪ್ರಬಂಧ ಬರೀತೀರಿ ಅಂದ್ಕೊಳ್ಳಿ, ವಿವರಣೆ ಅಂತ ಹಾಕಿ ಈ ಒಂದು ಚಿಹ್ನೆಯನ್ನು ಬಳಸ್ತಾರೆ. ವಿವರಣೆ ಹಾಕಿ ವಿವರಣೆ ಎಕ್ಸ್ಪ್ಲೇನ್ ಮಾಡೋದು, ಅದಕ್ಕೆ ವಿವರಣೆ ಚಿಹ್ನೆ. ಈ ಹೆಸರು ಸ್ಥಳ ಈ ಥರ ಬರೆದರೂ ಕೂಡ ಅದನ್ನೇ ಬಳಸ್ತೀವಿ. ಪ್ರಶ್ನೆ ಸೂಚಕ, ಪ್ರಶ್ನೆಗಳನ್ನ ವಾಕ್ಯದಲ್ಲಿ ಬಂದರೆ ಪ್ರಶ್ನೆ ಸೂಚಕ ಅಂತ ಬರುತ್ತೆ. ಈಗ ಭಾವಸೂಚಕ, ಭಾವನೆಗಳನ್ನ ವ್ಯಕ್ತಪಡಿಸೋದು. ಓಹೋ ಈ ರೀತಿ ಹಾಗೆ ಭಾವನೆಗಳಿಂದ. ಒಂಟಿ ಉದ್ಧರಣ ಅಂತ ಕರೀತಾರೆ. ಒಂಟಿ ಉದ್ಧರಣ ಚಿಹ್ನೆ ಬಳಸೋಕೆ ಇಲ್ಲಿಂದ ನೋಡಿ ಫಸ್ಟ್ ಪೇಜ್ ಅಂತ ಕರೀತಾರೆ. ಒಂಟಿ ಉದ್ಧರಣ, ಸಿಂಗಲ್ ಇನ್ವರ್ಟೆಡ್ ಕಾಮ ಅಂತ ಕೂಡ ಕರೀತಾರೆ. ಇನ್ನೊಂದು ಬರೋದು ಡಬಲ್ ಜೋಡಿ ಉದ್ಧರಣ, ಡಬಲ್ ಕೊಟೇಶನ್ ಅಂತ ಕರೀತಾರೆ. ಸಿಂಗಲ್ ಕೊಟೇಶನ್, ಡಬಲ್ ಕೊಟೇಶನ್ ಇಂಗ್ಲೀಷಲ್ಲಿ ಫೇಮಸ್. ಓಕೆ, ನೆಕ್ಸ್ಟ್ ಗುಣಿತಾಕ್ಷರಗಳು. ಈಗ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಯಾಕಂದರೆ ಎಕ್ಸಾಮ್ ಪರ್ಪಸ್ ಏನು ಇಂಪಾರ್ಟೆಂಟ್ ಇತ್ತು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲವೂ ಕೂಡ ಹೇಳೋಕ್ಕಾಗಲ್ಲ, ಟೈಮ್. ನುಡಿಗಟ್ಟು, ಈ ನುಡಿಗಟ್ಟು ನೋಡಿ ಇದ್ರ ಬಗ್ಗೆ ಡೆಫಿನೇಷನ್ ಕೊಟ್ಟಿದ್ದೀನಿ, ಬಟ್ ಇನ್ನೊಂದು ಸಲ ಇಲ್ಲಿ ಬಂದಿರೋದ್ರಿಂದ ಲೈಟಾಗಿ ಹೇಳ್ತೀನಿ. ಪೆಟ್ಟು ತಿನ್ನು ಎಂಬುದು, ಓಕೆ ಪೆಟ್ಟು ತಿನ್ನು ಎರಡೂ ಕೂಡ ಒಂದೇ ಅರ್ಥ ಕೊಡ್ತಾರೆ. ಪೆಟ್ಟು ಅಂದರೆ ಹೊಡಿ, ತಿನ್ನು ಅಂದರೂ ಕೂಡ ಅದು ಹೊಡ್ತದೆ ಎಂದಾಗೆ. ಈ ಕೆಳಕ ನುಡಿಗಳನ್ನು ಗಮನಿಸಿ. ಕಿಡಿಕಾರು ಅಂದರೆ ದುರ್ಯೋಧನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು, ಅಂದರೆ ಮತ್ತೊಬ್ಬರನ್ನು ನೋಡಿ ಸಿಟ್ಟಿಗೆಳುವುದು. ಈ ರೀತಿ ಒಂದು ಮೀನಿಂಗ್ ಕೊಡ್ತಾನೆ ನುಡಿಗಟ್ಟು. ಏನಂತಾರೆ, ಅಡ್ಡದಾರಿ ಹಿಡಿ, ತಪ್ಪು ಕೆಲಸ ಮಾಡು, ಈ ರೀತಿ ನುಡಿಗಟ್ಟು. ಛಂದಸ್ಸು ನೋಡಿ, ಛಂದಸ್ಸು ಬಗ್ಗೆ ಕ್ವಶನ್ ಕೇಳಿದ್ದಾರೆ ಈಗ ಆಲ್ರೆಡಿ, ಯಾಕಂದರೆ ಇವಾಗ ಭಾಳ ಡೀಪಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಕಾವ್ಯ ಕವನ ಕವಿತೆ ಎಂದು ಓದುತ್ತೇವಲ್ಲ, ಇದು ತನ್ನ ಸ್ವರೂಪದಲ್ಲಿ ಹೇಗಿರುತ್ತೆ ಎಂಬುದನ್ನು ತಿಳಿಸೋದು ಛಂದಸ್ಸು. ಹಲವು ವಿಚಾರಗಳು ನಾವಿಲ್ಲಿ ಛಂದಸ್ಸಿನ ಮಾತ್ರ ಬಗ್ಗೆ ತಿಳಿಯುತ್ತೇವೆ. ಈ ಸಾಲುಗಳನ್ನು ಚಪ್ಪಾಳೆ ತಟ್ಟಿಕೊಂಡು ಗಟ್ಟಿಯಾಗಿ ಓದ್ರಿ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ. ಓಕೆ, ಒಂದು ಸಿನಿಮಾದಲ್ಲಿ ಕೂಡ ಬಳಸಲಾಗಿದೆ ಈ ಒಂದು ಹಾಡು. ಓಕೆ, ಇದನ್ನು ಹೇಳುವ ಕಿವಿ ಒಂದು ಕುಣಿತ ಸ್ಥಿತಿ ಆಗುತ್ತದೆ, ಅದು ಇದೆಯಲ್ಲ. ಇದು ಹೇಗೆ ಬಂತು, ಕೆಲವು ಅಕ್ಷರಗಳು ಚಿಕ್ಕವು, ಕೆಲವು ದೊಡ್ಡವು, ಕೆಲವು ಒತ್ತಕ್ಷರ. ಈ ಅಕ್ಷರ ಓದುವಾಗ ವ್ಯತ್ಯಾಸವಿದೆ. ಓಕೆ, ಹಾಗೆ ಕೆಳಗೆ ನೀಡಿರೋ ಅಕ್ಷರ ನಿಲ್ಲಿಸಿ ಜೋರಾಗಿ ಹೇಳಿ ನೋಡಿ. ಇಷ್ಟು ಇಲ್ಲಿ ಲಘು ಗುರು ಅಂತ ಬರುತ್ತೆ ಛಂದಸ್ಸದಲ್ಲಿ. ಛಂದಸ್ಸಿನ ಭಾಷೆಯಲ್ಲಿ ಇದನ್ನು ಲಘು ಎಂದು ಹೇಳಲಾಗುತ್ತದೆ. ಲಘುವನ್ನು ಗುರುತಿಸಲು ಇವು ಆಕಾರ ಬಳಸ್ತೀವಿ. ಈ ಚಿಹ್ನೆಯನ್ನು ಬಳಸಿ ಅಕ್ಷರ ಬರೆಸೋ ರೀತಿಯನ್ನು ಏನಂತ ಕರಿತೀವಿ, ಲಘು ಅಂತ ಕರಿತೀವಿ. ಈ ಲಘುವಲ್ಲಿ ಬರುವ ಯಾವಂದ್ರೆ ಅ, ಇ, ಉ, ರು, ಎ, ಓ, ಕ, ಲಿ, ಕು, ರು, ಗೆ, ಮೊ.
ಓಕೆ, ಇವೆಲ್ಲ ಏನು ಲಘುಗಳು. ಇವೇನು ಆ ಇ ಉ ಇವೇನು ಅಕ್ಷರ ಇದೆ ನೋಡಿ, ಇವೆಲ್ಲ ಗುರುಗಳು. ಓಕೆ, ಏನು ಹಿಂದೆ ಇದೆ ನೋಡಿ ಅದರ 2ರಷ್ಟು ಕಾಲ ತಗೋತೀವಿ ಬೇಕಾಗುತ್ತದೆ. ಛಂದಸ್ಸಿನ ಭಾಷೆಯಲ್ಲಿ ಇದನ್ನು ಗುರು ಎಂದು ಹೇಳುತ್ತೆ. ಗುರುವನ್ನು ಗುರುತಿಸಲು ಮೈನಸ್ ಸಿಂಬಲ್ ಬಳಸ್ತಾರೆ. ಈ ಚಿಹ್ನೆಯನ್ನು ಬಳಸಿ ಅಕ್ಷರಗಳನ್ನು ಬರೆಯುವ ರೀತಿಯನ್ನು ಗಮನಿಸಿ. ಓಕೆ, ಮುಂದೆ ನೀಡಿರುವ ಪ್ರತಿ ಒದಕು ನಿಲುಗಡೆ ಜೋರಾಗಿ ಹೇಳಿದರೆ. ಓಕೆ, ಕಗ್ಗ ಚಿಕ್ಕ ಸಣ್ಣ ದೊಡ್ಡ ಬಚ್ ಈ ಥರ ಏನಿದಾಗಲೇ ಗಮನಿಸಿ. ಕಗ್ಗ ಅಂದರೆ ಆ್ಯಕ್ಚುಲಿ ನಾವು 3 ಅಕ್ಷರನ 2 ಅಕ್ಷರ ಅಂತ ಹೇಳ್ತೀವಿ, ಒತ್ತಕ್ಷರ ಕೂಡಿಸಿ ಹೇಳ್ತೀವಿ ನೋಡಿ. ಇಲ್ಲಿ ಏನಿದೆ, ಮೇಲಿನ ಪದಗಳ ಒತ್ತಕ್ಷರದ ಹಿಂದಿನ ಪದಗಳ ಚಡ್ಡಿಕೆ ಎಷ್ಟು. ಇಲ್ಲಿ ಮೇಲಿನ ಪದಗಳಿಗೆ ಗುರು ಲಘು ಹಾಕೋಣ. ಓಕೆ, ಈ ರೀತಿ ಹಾಕಿದ್ರೆ ನೀವು ಅಷ್ಟು ಛಂದಸ್ಸನ್ನು ಡೀಪಾಗಿ ಕೇಳೋದಿಲ್ಲ, ಬಟ್ ಇರಲಿ. ಅನುಸ್ವಾರ ಬಂದರೆ ಅದರ ಹಿಂದಿನ ಅಕ್ಷರದ ಗುರುವಾಗಿರುತ್ತದೆ. ಕಂದ. ಓಕೆ, ನೀವು ಇಲ್ಲೇನು ಹೆಸರುಗಳಿದೆ ಇವನ್ನ ನೆನ್ಪಿಟ್ಕೊಂಡು ಕಲಿತ್ರೆ, ಬಟ್ ನೀವು ಲಘು ಗುರು ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಬೇಕಂದರೆ ಇದು ಮಾಡ್ಕೊಳ್ಳಿ. ಬಟ್ ಇಲ್ಲಿ ನೋಡಿ ಯಾವುದಕ್ಕೆ ಏನು ಹಾಕಬೇಕಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೊಳ್ಳಿ. ಷಟ್ಪದಿ ಅಂದರೆ ನೋಡಿ, ಷಟ್ ಅಂದರೆ 6 ಪದಿ ಅಂದರೆ ಪಾದದಿಂದ ಕೂಡಿದ್ದು 6 ಪಾದ ಅಥವಾ ಸಾಲುಗಳಿಂದ ಕೂಡಿದ ಪದ್ಯ ರೂಪಕ್ಕೆ ಏನಂತ ಷಟ್ಪದಿ ಅಂತ ಕರೀತಾರೆ. ಬಾಳೆಯ ತೋಟದ. ಓಕೆ, ಒಟ್ಟಿಗೆ ಸೇರುತ್ತಾ ಈ ರೀತಿ. ಇನ್ನು ಕುಮಾರವ್ಯಾಸ ಬಳಸಿರುವ ಛಂದಸ್ಸು ಯಾವುದಂದರೆ ಭಾಮಿನಿ ಷಟ್ಪದಿ ಕುಮಾರವ್ಯಾಸ ಬಳಸಿರೋದು. ನೆಕ್ಸ್ಟ್ ಸೈದ್ಧಾಂತಿಕ ಭಾಷಾಭ್ಯಾಸ. ವರ್ಣಮಾಲೆಯ ಪರಿಚಯಾತ್ಮಕ ವಿವರ. ವರ್ಣಮಾಲೆ ನಿಮ್ಗೆ ಗೊತ್ತಿದೆ, ಕನ್ನಡದ ವರ್ಣಮಾಲೆ 49, ಕೇಶಿರಾಜನ ಪ್ರಕಾರ 52, 3 ಹೆಚ್ಚಿದೆ. ಇನ್ನು ವ್ಯಂಜನಗಳು ವರ್ಗೀಯ ಅವರ್ಗೀಯ ಇದ್ರ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಇಲ್ಲೇನಿದೆ ಅಂದರೆ, ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಕ ವರ್ಗದ ಅಕ್ಷರಗಳನ್ನ ಕಂಠ ಭಾಗದಲ್ಲಿ ಹುಟ್ಟೋದ್ರಿಂದ ಕಂಠ್ಯ ಅಕ್ಷರಗಳು. ಓಕೆ, ಇನ್ನು ಚ ವರ್ಗದ ಅಕ್ಷರಗಳು ದವಡೆಯದಿಂದ ಬರೋದರಿಂದ ತಾಲವ್ಯ ಅಂತ ಕರೀತಾರೆ. ಟ ವರ್ಗದ ಅಕ್ಷರಗಳನ್ನ ಮೂರ್ಧ ಭಾಗದಲ್ಲಿ ಬರೋದ್ರಿಂದ ಮೂರ್ಧನ್ಯ ಅಂತ ಕರೀತಾರೆ. ಓಕೆ, ಇನ್ನು ತ ವರ್ಗದ ಹಲ್ಲುಗಳಿಂದ ಬರೋದ್ರಿಂದ ದಂತ್ಯ. ನೆಕ್ಸ್ಟ್ ಬರೋದು ಪ ವರ್ಗಗಳ ತುಟಿಗಳು ಬಂದ್ರಿಂದ ಓಷ್ಟೆ ಅಂತ ಕರೀತಾರೆ. ಓಕೆ, ಇವನ್ನ ನೀವು ಇನ್ನೊಂದ್ಸಲ ರಿವಿಷನ್ ಮಾಡೋದು ಅಥವಾ ಈ ವಿಡಿಯೋನ ಇನ್ನೊಂದ್ಸಲ ನೋಡೋದು ಕೂಡ ಗೊತ್ತಾಗುತ್ತೆ. ಅಲ್ಪ ಪ್ರಾಣ ಮಹಾಪ್ರಾಣ ಅನಸ್ಕ ಅಕ್ಷರಗಳೆಂದು ಮೀಸೆಗೋಸ್ಕರದೆ. ಪ್ರಾಣ ಎಂದರೆ ಉಸಿರು ಎಂದರ್ಥ. ಓಕೆ, ಇದು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಬಟ್ ಇನ್ನೊಂದಿಷ್ಟು ಇದು ಈ ತಾಲವ್ಯ ಮೂರ್ಧನ್ಯ ಕಂಠೆ ಇವೆಲ್ಲ ಬಿಟ್ಟು ಕೂಡ ಮೂಗಿನ ಸಹಾಯದಿಂದ ಏನು ಓದ್ತಿರಲ್ಲ. ಓಕೆ, ಅನುನಾಸಿಕ ಅಂತ ಗೊತ್ತಿದೆ ನಿಮಗೆ. ಓಕೆ, ನೆಕ್ಸ್ಟ್ ಬರೋಣ ಯೋಗವಾಹಕಗಳು. ಅನುಸ್ವಾರ ವಿಸರ್ಗ ಅಮಹ ಇವೆರಡು ಕೂಡ ಯೋಗವಾಹಕಗಳು 2 ಇದ್ದಾವೆ ಅಂತ ನಿಮಗೆ ಹೇಳಿದ್ದೆ. ಇಲ್ಲಿ ಒಂದು ಮ್ಯಾಪ್ ಇದೆ, ಅದರ ಪ್ರಕಾರ ನೋಡಿ 49 ವರ್ಣಮಾಲೆಗಳು, 25 9 ಯೋಗವಾಹಕಗಳು, ಇನ್ನು ಸ್ವರ 13, ಇದರಲ್ಲಿ ಸ್ವರ 6, ದೀರ್ಘ ಸ್ವರ 7, ವರ್ಗೀಯ 25, ವರ್ಗೀಯ 9, ಟೋಟಲ್ 34, ಯೋಗವಾಹಕಗಳು 2 1 2. ಓಕೆ, ಎಷ್ಟು ನಿಮಗೆ ಸಿಗುತ್ತೆ. ಒಂದು ಮ್ಯಾಪ್ ನೋಡಿದ್ರೆ ಎಲ್ಲ ರಿವಿಷನ್ ಆಗುತ್ತೆ. ನೋಡಿ, ಗುರುರಾಮಸ್ವಾಮಿ ಅಯ್ಯಂಗಾರ್ ಅವರ ಕವನ ಯಾವುದಂದರೆ ನಮ್ಮ ಊರಿನ ರಸಿಕರ ಕೃತಿ ಬರುವ ಶಾಲಾ ಸಾಬಿಯ ವಿಚಾರ. ಓಕೆ, ಈ ಪಾಠದಲ್ಲಿ ಬಟ್ ನಮಗೆ ಗುರುರಾಮಸ್ವಾಮಿ ಅಯ್ಯಂಗಾರ್ ನಮ್ಮ ಊರಿನ ರಸಿಕರ ಕೃತಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಗುಣಿತಾಕ್ಷರ ಪರಿಚಯಾತ್ಮಕ ವಿವರ. ಓಕೆ, ಇಲ್ಲಿ ಸಂಯುಕ್ತಾಕ್ಷರ ನಾವು ಆಲ್ರೆಡಿ ಸಜಾತಿ ವಿಜಾತಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಇಲ್ಲಿ ಅನ್ಯದೇಶೀಯ ಪದಗಳು ಹೀಗೆ ಬರ್ತಿರ್ತವೆ. ಅನ್ಯದೇಶೀಯ ಪದಗಳು ಅವನ್ನ ಕೂಡ ಡಿಸ್ಕಸ್ ಮಾಡಿದ್ರೆ ತತ್ಸಮ ತದ್ಭವ. ಸಂಸ್ಕೃತ ಭಾಷೆಗಳಿಂದ ಕನ್ನಡಕ್ಕೆ ಪದಗಳು ಅಲ್ಪ ಸ್ವಲ್ಪ ಭಾಳಷ್ಟು ಒಳಪಟ್ಟ ಪದಗಳು ಇವೆ. ತತ್ ಎಂದರೆ ಅದಕ್ಕೆ ಸಮ ಎಂದರ್ಥ, ಸಮಾನ ಎಂದರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು. ತತ್ಸಮ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಸೇಮ್ ಇರುವಂಥದ್ದು, ಬದಲಾವಣೆ ಆಗದೇ ಇರೋದು. ತದ್ಭವ ಅಂದರೆ ಸ್ವಲ್ಪ ಮಾಡಿಫೈಡ್ ವರ್ಷನ್. ತತ್ಸಮ ಸೇಮ್ ಕನ್ನಡ ಟು ಇಂಗ್ಲೀಷ್. ರಾಮ ಭೀಮ ವಸಂತ ಏನು ಮಹಾಭಾರತ ಹೆಸರುಗಳು ಏನೇನಿದೆ ನೋಡಿ ಅವೆಲ್ಲ ಸೇಮ್ ಆಗಿದ್ದಾವೆ, ಏನು ಬದಲಾಯಿಸಿಲ್ಲ. ತದ್ಭವ ಅಂದರೆ ಸಂಸ್ಕೃತ ಕನ್ನಡ ಬರೋ ಸ್ವಲ್ಪ ವೇರಿಯೇಷನ್ಸ್ ಆಗಿರ್ತವೆ. ಇಲ್ಲಿ ಸಿರಿ ಬಾವಿ ದನಿ ಆಸೆ ಹೀಗೆ ಹಲವಾರು ಹೆಸರುಗಳು ಸ್ವಲ್ಪ ವೇರಿಯೇಷನ್ಸ್ ಆಗಿರ್ತವೆ.
ಸಂಧಿ ಪರಿಚಯಾತ್ಮಕ ಪದ ರಚನೆ ಆಗುವ ಎರಡು ಅಕ್ಷರ ಕಾಲುಗಳ ಒಟ್ಟಿಸಲು ಸಂಧಿ ನಾನು ಡೆಫಿನೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಹಾಗಾಗಿ ಹೊಳ್ಳಿ ಮಳ್ಳಿ ಅದನ್ನೇ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಒಂದು ಸಲ ಡಿಸ್ಕಸ್ ಮಾಡಿದೆ ಅಂದರೆ ಅದ್ರ ಬಗ್ಗೆ ಆವಾಗ ನಾನು ಸ್ವಲ್ಪ ಮಾಡಿದಾಗ ಜಾಸ್ತಿ ಕೊಡಿದ್ರೆ ಅಷ್ಟೇ. ಅದನ್ನೇ ಇಲ್ಲಿ ನಿಮಗೆ ಹೇಳಿದೆ, ಕನ್ನಡ ಸಂಧಿಯೊಳಗೆ 3 ಬರ್ತವೆ. ಅದರಲ್ಲಿ ಸ್ವರಸಂಧಿ 2, ವ್ಯಂಜನ ಸಂಧಿ 1, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ವ್ಯಂಜನ ಸಂಧಿ. ಓಕೆ, ನೆಕ್ಸ್ಟು ನಾಮದ ಪರಿಚಯಾತ್ಮಕ ವಿವರ, ನಾಮಪದ. ಓಕೆ, ಇವನು ನಾಮಪದ ಡಿಸ್ಕಸ್ ಮಾಡಿದರೆ ಇಲ್ಲಿ ಇನ್ನೊಂದೇನೆಂದರೆ ಕಾರಕಗಳು ಅಂತ ಬರುತ್ತೆ. ನಾಮ ವಿಭಕ್ತಿಗಳೊಳಗೆ ಕ್ರಿಯಾಪದದೊಂದಿಗೆ ನಾಮಪದ ಸಂಬಂಧ ತಿಳಿಸುವ ಕರ್ತು, ಕರ್ಮ, ಕರ್ಣ ಮುಂತಾದವು ಕಾರಕಾರ್ಥಗಳು ಹೇಳುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು. ಈ ವಿಭಕ್ತಿ ಪ್ರತ್ಯಯಗಳೇ ಕಾರಕಾರ್ಥ ಅಂತ ಬರುತ್ತೆ. ಈ ಕಾರಕಾರ್ಥಗಳನ್ನು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹಾಗಾಗಿ ಇವನ್ನ ನಾವು ಡಿಸ್ಕಸ್ ಮಾಡೋಣ. ಹೇಳಿದ್ದಾರೆ ಇಲ್ಲಿ ಒಂದು ಪ್ರಥಮ, ದ್ವಿತೀಯ, ತೃತೀಯ. ಫಸ್ಟ್ ಇಲ್ಲಿ ಒಂದು ಶಾರ್ಟ್ಕಟ್ ಏನಿದೆ, ಫಸ್ಟ್ 2 ಅಕ್ಷರ ಕರ್ತು, ಕರ್ಮ, ಕರ್ಣ. ಇಲ್ಲಿ ಕ ಅಂತೂ 3 ಸಿಂಪಲ್ ಆಗಿದೆ, ಅಂದರೆ ಕಾಮನ್ ಇದೆ, ಬಿಟ್ಬಿಡಿ. 2ನೇ ಅಕ್ಷರ ತ, ಮ, ನ, ಸಾರಿ ರ, 2ನೇ ಅಕ್ಷರ ನೋಡಿ. ಇನ್ನೊಂದ್ಸಲ ಹೇಳ್ತೀನಿ, ತ, ಮ, ರ. ಇಲ್ಲಿ ಫಸ್ಟ್ ಯಾವ ಅಕ್ಷರ ಬರುತ್ತೆ? ತ ಬರುತ್ತೆ. ಈಗ ನೋಡಿ, ತ ತ ದ ದ ನ, ಪ ಪ ಬ ಬ ಮ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟು ಯ ರ ಲ ವ ಶ ರ, ಪ್ರಥಮ, ದ್ವಿತೀಯ, ತೃತೀಯ. ಓಕೆ, ಅರ್ಥ ಆಗುತ್ತಾ? ತ ಫಸ್ಟ್ ಬರುತ್ತೆ ಪ್ರಥಮ, ಮ ಸೆಕೆಂಡ್ ಬರುತ್ತೆ ದ್ವಿತೀಯ, ರ ಥರ್ಡ್ ಬರುತ್ತೆ ತೃತೀಯ. ಇಲ್ಲಿ 3 ನಿಮಗೆ ಗೊತ್ತಾಯಿತು. ಏನಂದರೆ ಕರ್ಣಾರ್ಥ ಅಂದರೆ ಸಾಧನ ಅಂತ. ಓಕೆ, ಅದನ್ನು ಗೊತ್ತಾಯಿತು. ನೆಕ್ಸ್ಟ್ ಚತುರ್ಥಿ, ಇಲ್ಲಿ ಏನು ಬರುತ್ತೆ? ಸಂಪ್ರದಾನ. ಓಕೆ, ಸಂಪ್ರದಾನ, ಇದು ನೆನ್ಪಿಟ್ಕೋಬೇಕು. ಸಂಪ್ರದಾನ, ಕೆ ಸಂಪ್ರದಾನ. ನೆಕ್ಸ್ಟ್ ಅಪಾದನ, ದೆಸೆಯಿಂದ ಅಂದರೆ ಅಪಾದನೆ, ಅಗಲುವಿಕೆ. ಇಲ್ಲಿ ನಿಮಗೆ ದೆಸೆಯಿಂದ ಅಂತ ಗೊತ್ತಿದ್ರೆ ಅಂದರೆ ಅವನು ಮಿಸ್ ಆಗುತ್ತೆ ಅಂತ ಗೊತ್ತಾದರೆ ಅದನ್ನು ಅಗಲುವಿಕೆ ಅಂತ ಕರಿತೀವಿ. ಷಷ್ಠಿ ಸಂಬಂಧಕಾರಕ. ಇನ್ನು ಸಪ್ತಮಿ ಅಧಿಕರಣ. ಓಕೆ, ಇಲ್ಲಿ ನಿಮಗೆ ಈಸಿ ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದೇನೆ. ಇಲ್ಲಿ ಇನ್ನೊಂದೇನೆಂದರೆ DVGರ ಕೃತಿಯಾದ ಮಂಕುತಿಮ್ಮನ ಕಗ್ಗ. ಹೀಗೆ ಬರ್ತಿರ್ತವೆ, ಅವನ್ನೆಲ್ಲ ನೀವು ನೆನಪಿಟ್ಕೋತಿರ್ಬೇಕು ಅಷ್ಟೆ. ಇಲ್ಲೇನಿದೆ ನಾಮವಾಚಕಗಳ ಪರಿಚಯಾತ್ಮಕ ವಿವರ. ನಾಮವಾಚಕಗಳು ಪ್ರಕೃತಿಗಳನ್ನು ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಭಾವನಾಮ, ಪರಿಮಾಣವಾಚಕ, ದಿಗ್ವಾಚಕ. ಅನೇಕ ಗುಂಪುಗಳು ವಿಂಗಡಿಸುವುದು. ವಸ್ತುವಾಚಕ, ವಸ್ತುಗಳ ಹೆಸರನ್ನು ಹೇಳೋದನ್ನು ವಸ್ತುವಾಚಕ ಅಂತ ಕರೀತಾರೆ. ಇಲ್ಲಿ ರೂಢನಾಮ ಇವೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಇಲ್ಲಿ ಗುಣವಾಚಕ ಅಂತ ಮಾಡಿಲ್ಲ. ಗುಣವಾಚಕ ಅಂದರೆ ವಸ್ತುಗಳ ಗುಣ ಸ್ವಭಾವದ ಬಗ್ಗೆ ಹೇಳೋದು, ಒಳ್ಳೆಯದು, ಕೆಟ್ಟದ್ದು, ಹೊಸದು, ಇಂಥದ್ದು. ಸಂಖ್ಯಾವಾಚಕ, ಸಂಖ್ಯೆಯನ್ನು ಸೂಚಿಸಿಕೊಳ್ಳೋದು ಸಂಖ್ಯಾವಾಚಕ. ಸಂಖ್ಯೇಯ ವಾಚಕ ನೋಡಿ, ಇದೇನೆಂದರೆ ಸಂಖ್ಯೆಗಳನ್ನ ಅಕ್ಷರ ರೂಪದಲ್ಲಿ ಬರೆದರೆ ಸಂಖ್ಯೆಯ ವಾಚಕ. ಪರಿಮಾಣವಾಚಕ, ಅದರ ವೇಟ್ ಅಂದರೆ ಅಷ್ಟು ದೊಡ್ಡದು ಇಷ್ಟು ದೊಡ್ಡದು ಅಂತ ಹೇಳ್ತಾರೆ. ಸರ್ವನಾಮ, ಅದನ್ನು ನಿಮಗೆ ಹೇಳಿದ. ದಿಗ್ವಾಚಕ, ದಿಕ್ಕುಗಳ ಬಗ್ಗೆ ಹೇಳುವುದು. ಪುರುಷಾರ್ಥಕ ಸರ್ವನಾಮ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ. ಉತ್ತಮ ಅಂದರೆ ನಾನು, ಮಧ್ಯಮ ಅಂದರೆ ನೀನು ಬಗ್ಗೆ ಹೇಳೋದು. ಪ್ರಥಮ ಅಂದರೆ ಇನ್ಯಾರ ಬಗ್ಗೆನೂ ಹೇಳೋದು, ಅವನ ಬಗ್ಗೆ ಇವನ ಬಗ್ಗೆ. ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆ ಮಾಡೋದು, ಯಾರು, ಯಾವುದು, ಏನು, ಯಾಕೆ ಅಂತ. ಆತ್ಮಾರ್ಥಕ ಅಂದರೆ ತಾನು, ತಾವು, ತನ್ನ ಬಗ್ಗೆ ಹೇಳೋದು ಆತ್ಮಾರ್ಥಕ. ಓಕೆ, ಏನು ನೋಡೋಣ. ಆಲ್ರೆಡಿ ನಾವು 127 ಪೇಜ್ನಲ್ಲಿ ನಾವಿದ್ದೀವಿ. ನೆಕ್ಸ್ಟ್ ಇಲ್ಲೇನು ಲಿಂಗವಚನ ವಾಕ್ಯಗಳ ಪರಿಚಯಾತ್ಮಕ ವಿವರ ಇದೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ವಚನಗಳು ನಿಮಗೆ ಗೊತ್ತಿದೆ, ಏಕವಚನ, ಬಹುವಚನ, ಅದರ ಬಗ್ಗೆ ನಾನಿಲ್ಲಿ ಜಾಸ್ತಿ ಡಿಸ್ಕಸ್ ಅಂದರೆ ಏನು ಇಂಪಾರ್ಟೆಂಟ್ ಇದೆ ಅವನ್ನು ಜಾಸ್ತಿ ಡಿಸ್ಕಸ್ ಮಾಡ್ತೇನೆ. ಇಲ್ಲಿ ಸಮಾಸದ ಬಗ್ಗೆ ಆಲ್ರೆಡಿ ಮಾಡಿದ್ದೆ, ನಾನು 8 ಸಮಾಸಗಳನ್ನ ಮಾಡಿದ್ದೇನೆ. ತತ್ಪುರುಷ ಅಂದರೆ ಇಲ್ಲಿ ಏನೋ ನಿಮಗೆ ಇನ್ನೊಂದು ನೋಡಿ, ತತ್ಪುರುಷ ಸಮಾಸದಲ್ಲಿ ಏನು ಬರುತ್ತೆ? ಷಷ್ಠಿ ತತ್ಪುರುಷ, ತೃತೀಯ ತತ್ಪುರುಷ, ಸಪ್ತಮಿ ತತ್ಪುರುಷ, ಈ ರೀತಿ ಬರುತ್ತೆ. ನಿಮಗೆ ಸಮಾಸದ ಡೆಫಿನಿಷನ್ ಗೊತ್ತಿದೆ, ಬಟ್ ಆದರೆ ಇಲ್ಲೇನಿದೆ, ಪೂರ್ವೋತ್ತರ ಪದ ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಸಮಾಸವು ಲೋಪ ಆದರೆ ಅದೇ ತತ್ಪುರುಷ ಸಮಾಸ. ಇದರಲ್ಲಿ ಉತ್ತರ ಪದ ಅರ್ಥ ಪ್ರಧಾನ. ಓಕೆ, ಉತ್ತರ ಪದದ ಏನಾಗಿರುತ್ತೆ? ಅರ್ಥ ಪ್ರಧಾನ ಆಗಿರುತ್ತೆ. ಬಟ್ ಇಲ್ಲಿ ನೀವು ನೋಡ್ಬೋದು ಷಷ್ಠಿ, ಇಲ್ಲಿ ಏನು ಲಾಸ್ಟ್ ಕೊನೆ ಅಕ್ಷರ ಇದೆ ನೋಡಿ, ಅದು ಇರುತ್ತೆ. ಇಲ್ಲಿ ವಯಸ್ಸಿ ಇಂದ ಇದೆ, ತೃತೀಯ ಅಲ್ಲಿ, ಇಲ್ಲಿ ಸಪ್ತಮಿ ಅಲ್ಲಿ. ಓಕೆ, ಈ ರೀತಿ
ಇದನ್ನು ನಾವು ತತ್ಪುರುಷ ಯಾವೊಂದು ವಿಭಕ್ತಿ ಪ್ರತ್ಯಯ ಆಗುತ್ತೆ ಆ ತತ್ಪುರುಷ ಅಂತ ಕರಿತೀವಿ. ಕರ್ಮಧಾರಯದಲ್ಲಿ ಕೂಡ ಹಾಗೆ ಆಗುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಲಿಂಗ ಏನು ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಅಂತ ನಾನು ಆಲ್ರೆಡಿ ನಿಮಗೆ ಡೆಫಿನೇಷನ್ ನಾನು ಹೇಳಿದ್ದೀನಿ. ಓಕೆ, ಇಲ್ಲೇನೆಂದರೆ ಪೂರ್ವಪದ, ಉಪಪರ್ವಪದ, ಈ ರೀತಿ ಹಲವಾರು ಬರ್ತವೆ. ಓಕೆ, ದ್ವಿಗು ಸಮಾಸದಲ್ಲಿ ಕೂಡ ಇಲ್ಲಿ ಸಂಖ್ಯಾವಾಚಕಗಳು ಆಲ್ಮೋಸ್ಟ್ ಆಲ್ ದ್ವಿಗು ಏನಾಗಿರ್ತವೆ, ಸಂಖ್ಯಾವಾಚಕಗಳೇ ಆಗಿರ್ತವೆ. ಪಂಚೇಂದ್ರಿಯಗಳು ಡೆಫಿನೇಷನ್ ಹೇಳಿದ್ದೀನಿ. ಓಕೆ, ಇನ್ನೊಂದೇನೆಂದರೆ ಇಲ್ಲೊಂದು ವೆಂಕಟ ಸುಬ್ಬಯ್ಯನವರು ಬರೆದಿರುವಂತಹ ಒಂದು ಮುದ್ರಣ ಭಂಡಾರ ಕೃತಿಯನ್ನು ನೋಡಿ. ಮುದ್ರಣ ಭಂಡಾರ ಯಾವುದಂದರೆ ಸಂಪುಟ 1 ಮತ್ತು 2. ಈ ಪುಸ್ತಕ ಇಂಪಾರ್ಟೆಂಟ್, ಯಾಕಂದರೆ ನಿಮಗೆ ಈ ಥರ ಪ್ರಶ್ನೆಗಳೇ ಕೇಳ್ತಾರೆ. ಬೇಕಾದರೆ ನೀವು ಎಕ್ಸಾಮ್ ಮುಗಿದ ತಕ್ಷಣ ನಾನು ಹೇಳಿದ್ದು ಒಂದು ಸಲ ರಿವಿಷನ್ ಮಾಡಿ ಗೊತ್ತಾಗುತ್ತೆ. ಪರಿಚಯಾತ್ಮಕ ಗದ್ಯ ಪದ್ಯ ಚಂಪು 3 ವಿಭಾಗ ಮಾಡಿದ್ರೆ ಚಂಪಕವೇ ಗದ್ಯ ಪದ್ಯ ಮಿಶ್ರಿತವಾಗಿರುತ್ತದೆ. ಓಕೆ, ಹಿಂದಿನ ಕಾವ್ಯಗಳ ಲಕ್ಷಣ ತಿಳಿಯಲು ಛಂದಸ್ಸನ್ನು ಕಂಡಿದ್ದರೆ ಔಚಿತ್ಯ ತಿಳಿಯಲು. ನೆಕ್ಸ್ಟು ಪದ್ಯವನ್ನು ವಾಚಿಸುವ ಅರ್ಥಕ್ಕೆ ಲೋಪ ನಿಲ್ಲಿಸುತ್ತಾಳೆ. ಯತಿ ಎನ್ನುವರು. ಯತಿ ಎಂಬುದು ಸಾಂಸ್ಕೃತಿಕ ಕಾವ್ಯಗಳಲ್ಲಿ ಬಳಕೆಯಾದಷ್ಟು ಕನ್ನಡದಲ್ಲಿ ಬಳಕೆಯಾಗಿಲ್ಲ. ಗಣ ಎಂದರೆ ಗುಂಪು. ಓಕೆ, ಯತಿ ಮತ್ತು ಗಣ ಬಹಳ ಒಂದು ಛಂದಸ್ಸು ಇವೆಲ್ಲ ಏನು. ನೆಕ್ಸ್ಟ್ ನೋಡಿ, ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಪ್ರೀತಿ ಇಲ್ಲದ ಮೇಲೆ ಕವನ. ಇದು ಪ್ರೀತಿ ಇಲ್ಲದ ಮೇಲೆ ಯಾರ ಕವನ ಅಂತ ಕೇಳಿದ್ರೆ ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರಕವಿಯವರು. ಅಲಂಕಾರಗಳು, ಇಲ್ಲಿ ಡೆಫಿನೆಟ್ಲಿ ಒಂದು ಪ್ರಶ್ನೆ ಬರೋ ಸಾಮಾನ್ಯತೆ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ಕಡ್ಡಾಯ ಕನ್ನಡದಲ್ಲಾದರೂ ಬಂದಿರುತ್ತೆ, ಇಲ್ಲ ಅಂದರೆ ನಮ್ಮ ಕಂಪಲ್ಸರಿ ಕನ್ನಡ ಕಮ್ಯುನಿಕೇಷನ್ ಪೇಪರಲ್ಲಿ ಇದೆ, ಅಲ್ಲಿ ಬರ್ಬೋದು. ಇಲ್ಲೇನೆಂದರೆ ಮನುಷ್ಯ ತನ್ನ ದೇಹದ ಸೌಂದರ್ಯ ಹೆಚ್ಚಿಸಿಕೊಳ್ಳೋ ಸಲುವಾಗಿ ವೈದ್ಯಪೂರ್ಣ ಬಟ್ಟೆ ಆಭರಣ ಇತ್ಯಾದಿ ಸೌಂದರ್ಯ ಸಾಧನ ಬಳಸುತ್ತಾನೆ. ಹೀಗೆ ಅಲಂಕಾರ ಮಾಡಿಕೊಂಡ ವ್ಯಕ್ತಿ ಅವನ ಅಲಂಕಾರ. ಅವನು ಏನು ಫ್ಯಾಷನ್ ಮಾಡ್ಕೋತಾನೋ ಅಥವಾ ಅವನು ವರ್ಣನೆ ಮಾಡ್ಕೋತಾನೋ ಅದೆಲ್ಲ ಅಲಂಕಾರ. ಶಬ್ದ ಅಲಂಕಾರ ಅಂದರೆ ಶಬ್ದಗಳ ಜೋಡಣೆ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದ ಅಲಂಕಾರ, ಶಬ್ದಗಳ ಜೋಡಣೆ. ಅರ್ಥ ಅಲಂಕಾರ ಅಂದರೆ ಕಾವ್ಯದಲ್ಲಿ ಬಳಸೋ ಪದಗಳ ಅರ್ಥದಿಂದ ಏನಾದರೂ ಅಲಂಕಾರ ಆದರೆ ಸೌಂದರ್ಯ ಹೆಚ್ಚಾಗ್ತದೆ, ಅದಕ್ಕೆ ಅರ್ಥ ಅಲಂಕಾರ ಅಂತ ಕರಿತೀವಿ. ಅದಕ್ಕೆ ಏನಂದರೆ ಎಕ್ಸಾಂಪಲ್ ಕೊಡೋಣ. ಅನುಪ್ರಾಸ, ಯಮಕ, ಚಿತ್ರಕವಿತ್ವ, ಹೀಗೆ ಹಲವಾರು ವಿಧಗಳಿವೆ. ಓಕೆ, ಶಬ್ದ ಅಲಂಕಾರ ಶಬ್ದಗಳ ವರ್ಣ. ಅರ್ಥ ಅಲಂಕಾರ ಉಪಮೇಯ ಉಪಮಾನಗಳ ಸಹಾಯದಿಂದ ನಿರ್ಧರಿಸಲಾಗುವುದು. ಉಪಮೇಯ ಅಂದರೆ ಏನು, ಇದು ಅಲಂಕಾರಿಕ ವಾಕ್ಯದಲ್ಲಿ ಯಾವ ವಸ್ತುವಿನ ಕುರಿತು ವರ್ಣಿಸಲಾಗುತ್ತದೆ ಅದೇ ವರ್ಣ. ಅಂದರೆ ಒಂದು ಯಾವ ವಸ್ತುವಿನ ಬಗ್ಗೆ ವರ್ಣನೆ ಮಾಡ್ತಿರ್ತದೆ ಉಪಮೇಯ. ಉಪಮಾನ ಅಂದರೆ ಯಾವ ವಸ್ತುವನ್ನು ಆಧರಿಸಿ ಅಥವಾ ಮಾನದಂಡವಿಟ್ಟು ವರ್ಣಿಸಲಾಗುತ್ತದೆ ಅದನ್ನು ಏನಂತ ಕರಿತೀವಿ, ಉಪಮಾನ. ಉಪಮಾ ಅಲಂಕಾರ ಅಂದರೆ ಹೋಲಿಕೆ ಅಂತ ಅರ್ಥ. ನಾವಿನ್ನೂ ಕಂಪೇರ್ ಮಾಡ್ತೀವಲ್ಲ ಅದು ಉಪಮಾ ಅಲಂಕಾರ. ನೆಕ್ಸ್ಟ್ ನೋಡಿ, ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಇಲ್ಲಿ ಮನೋರಮೆಯ ಹಣೆ ಏನಿದೆ ಅರ್ಧಚಂದ್ರ ಎಂದು ಹೇಳುವ ಬದಲಿಗೆ, ಈಗ ಅರ್ಧಚಂದ್ರ ಇದೆ ಆ ರೀತಿ ಹೇಳೋದ ಬದಲು ಏನು ಬಾಲಚಂದ್ರನಂತೆ ಇತ್ತು ಅಂತ ಹೇಳ್ತಾರಲ್ಲ ಅದನ್ನು ವರ್ಣನೆ ಮಾಡ್ತೀವಿ. ಹಾಗೆ ಇಲ್ಲಿ ಉಪಮೇಯವಾಯಿತು ಮನೋರಮೆ ಹಣೆ ವರ್ಣಿಸಿದಂಥ. ಬಾಲಚಂದ್ರನ ಹಣೆ ಎಂತಾಗುತ್ತದೆ, ಬಾಲಚಂದ್ರ ಎಂಬುದು ಉಪಮಾನವಾಯಿತು. ನೆಕ್ಸ್ಟು ನೋಡಿ, ಉಪಮೇಯಕ್ಕೂ ಉಪಮಾನಕ್ಕೂ ಹೋಲಿಕೆಯನ್ನು ಹೇಳೋದ್ರಿಂದ ಇದೇನು ಉಪಮಾ ಅಲಂಕಾರ. ಉಪಮೇಯ ಇವೆರಡು ಏನು ಹೇಳುತ್ತಲ್ಲ ಹೋಲಿಕೆ, ಈ ಬಾಲಚಂದ್ರ ಒಂದು ಮನೋರಮೆ ಇವೆರಡು ಸೇರಿದ್ರೆ ಉಪಮಾ ಅಲಂಕಾರ, ಮತ್ತು ಉಪಮೇಯ ಉಪಮಾನ ಎರಡಕ್ಕೂ ಸೇರಿದ್ರು ಕೂಡ ಉಪಮೇಯ ಅಲಂಕಾರ. ಇಲ್ಲಿ ಮತ್ತೆ ಉಪಮಾ ಅಲಂಕಾರದಲ್ಲಿ ಎರಡು ಥರ, ಪೂರ್ಣ ಮತ್ತು ಲುಪ್ತ ಅಂತ. ಪೂರ್ಣ ಅಂದರೆ ಉಪಮಾನ ವಾಚಕ ಸಮಾನ 4 ಅಂಶಗಳು ಇರುತ್ತವೆ ನೋಡಿ. ಬರೀ ಉಪಮೇಯ ಉಪಮಾನ ಬಿಟ್ಟು ವಾಚಕ ಸಮಾನ ಧರ್ಮ ಇವೆರಡು ಇದ್ದರೆ ಪೂರ್ಣ, ಒಂದೇಳಿ ಇಲ್ಲ ಅಂದರೆ ಲುಪ್ತ. ನೆಕ್ಸ್ಟು ಅಲಂಕಾರ. ನೆಕ್ಸ್ಟ್ ಮಾತ್ರಗಣ. ಇಲ್ಲಿ ನಾವು ಹೇಳ್ತಿಲ್ಲ, ಈ ಲಘು ಗುರುವಲ್ಲಿ ಜಾಸ್ತಿ ಏನು ಕೇಳೋದಿಲ್ಲ, ಎಲ್ಲ ಹಳೆಗನ್ನಡದಲ್ಲಿ ಬರ್ತವೆ. ಬಟ್ ನಿಮಗೆ ಗೊತ್ತಿರಲಿ, ಬರೀ ಇಂಪಾರ್ಟೆಂಟ್ ಏನಿದೆ ಅವನ್ನ ಮಾತ್ರ ಹೇಳ್ತಿದ್ದೀನಿ. ಷಟ್ಪದಿ ಅಂದರೆ 6 ಸಾಲುಗಳ ಪದ್ಯ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. 3 ಇಲ್ಲಿ ಕಂದ ಪದ್ಯ. ಚೌಪದಿ 4 ಸಾಲಿನ ಪದ್ಯಗಳು, 4 ಪಾದಗಳಿರಬೇಕು ಲಕ್ಷಣ. ಒಂದು
ನೋಡಿ, ಈ ಷಟ್ಪದಿಯಲ್ಲಿ ಬರುವಂಥ ಭಾಮಿನಿ ಷಟ್ಪದಿಯಲ್ಲಿ ಕುಮಾರವ್ಯಾಸ ಒಂದು ಗದುಗಿನ ಭಾರತವನ್ನು ಬರೆದಿದ್ದಾರೆ. ಪುನರಾವರ್ತನೆ ನೋಡಿ, ರಿವಿಷನ್ಗೆ ಆಲ್ರೆಡಿ ಹೇಳಿದ್ದೀನಿ, ರಿವಿಷನ್ ಆಗಿದೆ ಅಷ್ಟೇ. ಸಮಸ್ಯೆಗಳು ಇವನು ಕೂಡ ರಿವಿಷನ್ ಆಗಿದೆ, ಇನ್ನೊಂದು ಸಲ ರಿವಿಷನ್ ಮಾಡ್ಕೊಳ್ಳಿ. ತತ್ಪುರುಷ ಕಣ್ಣಿಂದ ಕುರುಡು, ಕಣ್ಣು ಕುರುಡು, ಬೆಟ್ಟದ ತಾವರೆ, ಬೆಟ್ಟದವರೆ, ಕರ್ಮಧಾರೆ. ಇಲ್ಲೇನೋ ಲಿಂಗ ವಚನ ವಿಭಕ್ತಿಗಳ ಸಮಾನದ ವಿಶೇಷಗಳನ್ನು ಕೊಟ್ಟಬೇಕು. ಹೇರುವುದು ಹೆಜ್ಜೆಯನ್ನು, ಹೇರಿದ ಹೆಜ್ಜೆಯನ್ನು, ಹೊಸದು ಕನ್ನಡ, ಹೊಸ ಕನ್ನಡ, ಇವೆಲ್ಲ ಏನು ಕರ್ಮಧಾರೆ. ದ್ವಿಗು ಅಂದರೆ ಸಂಖ್ಯಾವಾಚಕವಾಗಿರಬೇಕು. ದ್ವಿಗು ಪೂರ್ವಪದ, ಉತ್ತರ ಪದ ಏನಕ್ಕೆ ನಾಮಪದವನ್ನು ಸೇರಬೇಕು. 2 ಪ್ಲಸ್ ಮಡಿ ಇಮ್ಮಡಿ. ಇಲ್ಲಿ ಯಾವ ಪದಗಳು ಯಾವ ಸಂಧಿಯಾಗಿದೆ ಅಂತ ಹೇಳಿದ್ದಾರೆ. ನೀವು ಬೇಕಾದರೆ ಒಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು. ನೆಕ್ಸ್ಟ್ ಭಾಷೆ ಪ್ರಕಾರದಿಂದ ರೀತಿ ಮಾದರಿ ಬಗ್ಗೆ ಇಲ್ಲಿ ನೋಡಿ, ಸಂಸ್ಕೃತ ಸಂಧಿಗಳು. ರಾಮಾಯಣ ಮಹೋನ್ನತ ಗ್ರಂಥ. ಇಲ್ಲಿ ನಿಮ್ಮ ಆಲ್ರೆಡಿ ಸಂಸ್ಕೃತ ಸಂಧಿಗಳ ಬಗ್ಗೆ ಹೇಳಿದ್ದೀನಿ, ಬಟ್ ಇನ್ನೊಂದು ಸಲ ರಿವಿಷನ್ ಮಾಡಬೇಕಷ್ಟೇ. ಶ್ರವಣ ದೀರ್ಘ ಸಂಧಿ, ವಿದ್ಯಾಭ್ಯಾಸ ಮಾಡು, ಈ ರೀತಿ ಬರ್ತವೆ. ರವಿ ಪ್ಲಸ್ ಇಂದ್ರ, ರವೀಂದ್ರ, ಗುರುಪದೇಶ, ಈ 2 ಸೇರಿ ಉಕಾರವಾಗಿದೆ. ಆಗ ಇವು ಕೂಡ ಸುವರ್ಣ ಸಂಧಿ ಉದಾಹರಣೆ. ಓಕೆ, ನೆಕ್ಸ್ಟ್ ಸಮಾಸ. ಇಲ್ಲಿ ಅಂಶಿ ಸಮಾಸ. ದೈನಂದಿನ ಜೀವನದಲ್ಲಿ ಮಾತಾಡೋ ಅಂಗೈ ಮುಂಗೈ ಈ ಥರ ಬಂದರೆ ಇವೆಲ್ಲನೂ ಅಂಶಿ ಸಮಾಸಗಳು. ಅಂಶಿ ಸಮಾಸ. ದ್ವಂದ್ವ ಅಂದರೆ ಗೊಂದಲ, ಅಂದರೆ 2 ಶಬ್ದಗಳು ಪ್ರಧಾನವಾದ ಅರ್ಥ ಕೊಡ್ತವೆ. ನೆಕ್ಸ್ಟ್ ಭಾಷೆಯ ಸೊಬಗು, ಅದೆಲ್ಲ ಬೇಡ. ನೆಕ್ಸ್ಟ್ ಸಂಧಿ ನೋಡಿ, ಸಂಧಿಗಳಿಗೆ ವೃದ್ಧಿ ಸಂಧಿ ಏನು ಸವರ್ಣ ಗುಣ ಸಂಧಿ ಇವೆರಡು ಬಿಟ್ಟರೆ ನೆಕ್ಸ್ಟ್ ವೃದ್ಧಿ ಸಂಧಿ ಅಂತ ಬರುತ್ತೆ. ಇದರ ಅರ್ಥ ಏನು? ಪೂರ್ವಪದ ಅಂತ್ಯದಲ್ಲಿರುವ ಅಕಾರಕ್ಕೆ ಈಕಾರ, ಅದಿಂದ ಎ ಬಂದರೆ ವೃದ್ಧಿ ಸಂಧಿ. ಓಕೆ, ಇಲ್ಲಿ ನಾವು ವೃದ್ಧಿ ಸಂಧಿ ತಕ್ಷಣ ಎಣ್ಣು ಸಂಧಿಗೆ ಹೋಗೋಣ. ಎಣ್ಣು ಸಂಧಿಯಲ್ಲಿ ಎರ ಲವ ಎಂಬ 4 ವ್ಯಂಜನಗಳು ಎಣ್ಣು ಅಕ್ಷರಗಳು. ಎಣ್ಣು ಅಕ್ಷರ ಅಂದರೆ ಯಾರು? ಎರ ಲವ 4 ಅಕ್ಷರಗಳು. ಅತ್ಯಂತ ಪರಾಕ್ರಮಿ, ಅತ್ಯಂತ, ಅತಿ ಪ್ಲಸ್ ಅಂತೆ, ಅತ್ಯಂತ ಅಂತ ಹೇಳ್ತಾರೆ. ಈ ರೀತಿ ಒತ್ತಕ್ಷರ ಬಂದರೆ ರ ಲ ವ 4 ಅಕ್ಷರ ಬಂದರೂ ಕೂಡ ಏನಾಗುತ್ತೆ? ಎಣ್ಣು ಸಂಧಿ ಆಗುತ್ತೆ. ಇನ್ನು ಈ ನಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಕರ್ತು ಕರ್ಮ ಕರ್ಣ ಯಾವ ರೀತಿ ನೆನಪಿಟ್ಕೋಬೇಕಂತ. ಬಟ್ ಅವರೇನು ಕೇಳಿದರೆ ಇಲ್ಲಿ ಉ ಎನ್ನು ಇಂದ ಇವೆಲ್ಲ ನಿಮಗೆ ಗೊತ್ತಿದೆ. ಓಕೆ, ಸಂಸ್ಕೃತ ವ್ಯಂಜನ ಸಂಧಿಗಳು. ಜಸ್ತು ಅಂದರೆ ಕಚಟದವ ಗಜಡದವ ಬರುತ್ತೆ. ಜಸ್ ಎಂಬ ಸಂಧಿಯಿಂದ ಕರೆಯಲಾಗಿದೆ. ಆದೇಶವಾಗಿ ಬರೋದ್ರಿಂದ ಜಸ್ತು ಅಂತ ಕರೀತಾರೆ. ಇಲ್ಲೇನು ಷಣ್ಮುಖನ ಷಡಾನನ ಎಂಬ ಹೆಸರು ಇದೆ. ಷಡ್ ಪ್ಲಸ್ ಅನ್ನನ ಷಡಾನನ. ಗಜಡದವಳೆ ಕಚಟದವ. ನೆಕ್ಸ್ಟ್ ಶುತ್ವ ಸಂಧಿ. ಇಲ್ಲಿ ಶ ಚ ವರ್ತಗಳಿಗೆ ಶು ಅಕ್ಷರಗಳು ಆದೇಶವಾಗಿ ಬರುತ್ತವೆ. ಇದನ್ನು ಜಸ್ತು ಸಂಧಿ ಅಂತ ಕರೀತಾರೆ, ಶುತ್ವ ಸಂಧಿ ಅಂತ. ಸಮಾಸ ಮುಂದುವರೆದು ಬಹುರ್ವಿ ಸಮಾಸ. 3 ಕಣ್ಣುಗಳನ್ನು ಮುಕ್ಕಣ್ಣ, ಹಣೆಯಲ್ಲಿ ಕಣ್ಣು ಹಣೆಗಣ್ಣ. ಓಕೆ, ನೆಕ್ಸ್ಟು ಇಲ್ಲಿ ಎನ್ ಮೂರ್ತಿರಾವ್ ಅವರ ಪುಸ್ತಕ ಯಾವುದು? ಚಿತ್ರಗಳು ಪತ್ರಗಳು. ಅನುನಾಸಿಕ ಸಂಧಿ ನ್ಯಯನಾಮ ಇವೆಲ್ಲನೂ ಅನುನಾಸಿಕ ಸಂಬಂಧ ಬಂದರೆ ಅನುನಾಸಿಕ ಸಂಧಿ. ಸಮಾಸಗಳು. ಕ್ರಿಯಾ ಸಮಾಸ ನೋಡಿ, ಕ್ರಿಯೆ ಹೆಸರು ಹೇಳುತ್ತೆ. ನಾಮಪದ ಪ್ಲಸ್ ಕ್ರಿಯಾಪದ 2 ಸೇರಿದ ಕ್ರಿಯಾ ಸಮಾಸ. ಗಮಕ ಸಮಾಸ ಏನುತ್ತೆ? ಅದು ಮತ್ತು ಇವನು ಸರ್ವನಾಮಗಳಾಗಿದ್ದು ಪರಪದಗಳಾದಾಗ ಮನುಷ್ಯ ನಾಮಪದಗಳಾಗುತ್ತವೆ. ಅದು ಪ್ಲಸ್ ಮನೆ, ಆ ಮನೆ. ನೆಕ್ಸ್ಟ್ ಸೈದ್ಧಾಂತಿಕ. ನೆಕ್ಸ್ಟ್ ಕ್ರಿಯಾಪದ. ಪರಿಚಲನೆ ಸ್ಥೂಲಗಾರ ಮಾಡುತ್ತಾಳೆ. ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದ. ನೆಕ್ಸ್ಟು ಇಲ್ಲಿ ನೋಡಿ, ಜಿ.ಶಂ ಪರಮಶಿವಯ್ಯ ಅವರ ಜಾನಪದ ಪುಸ್ತಕವನ್ನು ಓದಿ. ನೋಡಿ, ಜಾನಪದ ಪುಸ್ತಕ ಯಾವುದು? ಜಿ.ಶಂ ಪರಮಶಿವಯ್ಯ. ಮೈಸೂರು ವಿಶ್ವವಿದ್ಯಾಲಯದ ಮೈಸೂರು ಹೊರತಂದರು ಜಾನಪದ ವಿಶ್ವಕೋಶ ಗ್ರಂಥ. ಯಾರು ತಂದರೆ? ಮೈಸೂರು ವಿಶ್ವವಿದ್ಯಾಲಯ. ಡೈಮಂಡ್ ಸಂಪಾದಕ ಜಾನಪದ ಒಗಟುಗಳು ಸಿರಿಗನ್ನಡ. ಈ ಪುಸ್ತಕಗಳನ್ನ ಓದಿ. ಓಕೆ, ಪುಸ್ತಕಗಳ ಹೆಸರುಗಳನ್ನು ನೆನಪಿಟ್ಟುಕೊಂಡಿರಬೇಕು.
ನೆಕ್ಸ್ಟು ಕಾಲಸೂಚಕ ಪ್ರತ್ಯಯಗಳಂತ ಕರೀತಾರೆ. ಓಕೆ, ಉತ್, ದ, ವ 3 ಕಾಲಸೂಚ ಪ್ರತ್ಯಯಗಳು. ಮೊದಲ ವಾಕ್ಯದಲ್ಲಿ ಉತ್, ಎರಡನೇದು ದ, ಮೂರನೇದಲ್ಲಿ ವ ಎಂಬ ಪ್ರತ್ಯಯಗಳನ್ನು ಗಮನಿಸಿದಲ್ಲಿ ಉತ್ ಎಂಬುದು ನೋಡಿ ಉತ್ ವರ್ತಮಾನ, ದ ಎಂಬುದು ಭೂತಕಾಲ, ವ ಎಂಬುದು ಭವಿಷ್ಯತ್ ಕಾಲ. ಓಕೆ, ನಾನು ಇಲ್ಲಿ ಈ ಒಂದು 4ನೇ ಪಾರ್ಟನ್ನು ಮೂರನೇ ಪಾರ್ಟು ಇದನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ. ಈಗ ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೀನಿ, 2 ಕೂಡ ಅಪ್ಲೋಡ್ ಮಾಡಿದ್ದೀನಿ. ಥರ್ಡ್ ಒಂದು ಪಾರ್ಟನ್ನು ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೇನೆ. ಇಲ್ಲಿಗೆ ಸುಮಾರು ಪೇಜ್ ನಂಬರ್ 162ಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ನೂ ಸುಮಾರು 100 ಪೇಜಸ್ಗಳಿದ್ದಾವೆ. ಆಲ್ಮೋಸ್ಟ್ ಒಂದು 80 to 90 ಪೇಜ್ ಅಂದರೂ ಇದ್ದಾವೆ. ಓಕೆ, ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇರುತ್ತೇನೆ. ನಿಮಗೆ ಇನ್ನೂ ಜಾಸ್ತಿ ಏನಾದರೂ ಬೇಕಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾನು ಕವಿ ಪರಿಚಯ ಸಪ್ರೇಟ್ ಒಂದು ಬುಕ್ಸ್ನ ಅದನ್ನು ಕೂಡ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದೇ, ಅದನ್ನು ಕೂಡ ವಿಡಿಯೋ ಮಾಡಬೇಕಂತ ವಿಚಾರ ಮಾಡಿದ್ದೀನಿ. ನೀವೇನಾದರೂ ಬೇಕಂದರೆ ಕಮೆಂಟ್ ಮೂಲಕ ಹೇಳಿ. ಮತ್ತು ನಮ್ಮ ವಿಡಿಯೋ ಯಾವ ರೀತಿ ಇನ್ನೂ ಇಂಪ್ರೂವೈಸೇಷನ್ ಆಗಬೇಕು ಅದನ್ನು ಕೂಡ ಹೇಳಿ. ಥ್ಯಾಂಕ್ ಯು.